ನಮಸ್ಕಾರ ಸ್ನೇಹಿತರೆ, ವಿಷನ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ಕಳೆದ ಕೆಲವು ತಿಂಗಳುಗಳಲ್ಲಿ ಚಿನ್ನದ ಬೆಲೆ ಹುಚ್ಚು ಕುದುರೆ ರೀತಿ ಓಡುತ್ತಿದೆ. ಒಂದು ಕಡೆ ಚಿನ್ನದ ಬೆಲೆ ಸಾರ್ವಕಾಲಿಕ ದಾಖಲೆ ಅಂದರೆ $5,595 ಪರ್ ಔನ್ಸ್, ಅಂದರೆ ನಮ್ಮ ಭಾರತೀಯ ರೂಪಾಯಿ ಲೆಕ್ಕದಲ್ಲಿ ಪ್ರತಿ ಗ್ರಾಮ್ಗೆ $18,300 ತಲುಪಿತ್ತು. ಮತ್ತೆ ಗಣನೀಯ ಕುಸಿತವನ್ನು ಕಂಡಿದೆ. ಈ ಚಿನ್ನದ ಓಟ ಹಾಗೂ ಕುಸಿತದ ಹಿಂದೆ ಇರುವ ಕಾರಣಗಳನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಕಳೆದ 3 ತಿಂಗಳಲ್ಲಿ ಚಿನ್ನದ ಬೆಲೆಯಲ್ಲಿ ಅಭೂತಪೂರ್ವ ಏರಿಕೆ ಕಂಡಿದೆ. ನವೆಂಬರ್ 2025ರಂದು ಚಿನ್ನವು 4.5% ಏರಿಕೆ ಕಂಡಿತ್ತು. ಡಿಸೆಂಬರ್ನಲ್ಲಿ ಪ್ರತಿ ಗ್ರಾಮ್ಗೆ $1,40,000 ಮಟ್ಟ ತಲುಪಿತ್ತು. ಇನ್ನು 2026ರ ಜನವರಿಯಲ್ಲಿ ಗರಿಷ್ಠ $1,83,000 ಪ್ರತಿ ಗ್ರಾಮ್ಗೆ ಮುಟ್ಟಿತ್ತು. ಚಿನ್ನದ ಬೆಲೆ ಏರಿಕೆಗೆ ಇರುವ ಕಾರಣ ಏನು? ಜಗತ್ತಿನಾದ್ಯಂತ ಆರ್ಥಿಕ ಅನಿಶ್ಚಿತತೆ ಹೆಚ್ಚಾಗುತ್ತಿದೆ. ಇಸ್ರೇಲ್, ಪ್ಯಾಲೆಸ್ತೈನ್, ಮಿಡಲ್ ಈಸ್ಟ್, ವೆನಿಜುವೆಲಾ, ರಷ್ಯಾ ಹಾಗೂ ಯುಕ್ರೇನ್ ನಡುವೆ ನಡೆಯುತ್ತಿರುವ ಯುದ್ಧಗಳು, ಡೊನಾಲ್ಡ್ ಟ್ರಂಪ್ನ ಟ್ಯಾರಿಫ್ ಮತ್ತು ಆತನ ಹುಚ್ಚಾಟದ ನಿರ್ಧಾರಗಳು, ರಾಜಕೀಯ ಅಸ್ಥಿರತೆಗಳಿಂದ ಸೇಫ್ ಹೇವೆನ್ ಅಂತ ಕರೆಸಿಕೊಳ್ಳೋ ಚಿನ್ನದ ಕಡೆಗೆ ಹೂಡಿಕೆದಾರರು ಹೋಗುತ್ತಿದ್ದಾರೆ. ಜಗತ್ತಿನ ಅನೇಕ ಸೆಂಟ್ರಲ್ ಬ್ಯಾಂಕುಗಳು, ಅದರಲ್ಲೂ ವಿಶೇಷವಾಗಿ ಭಾರತ, ರಷ್ಯಾ ಹಾಗೂ ಚೀನಾ ದೇಶಗಳು ತಮ್ಮ ಚಿನ್ನದ ದಾಸ್ತಾನನ್ನು ಹೆಚ್ಚು ಮಾಡುತ್ತಿವೆ. ಇದು ಕೂಡ ಚಿನ್ನದ ಬೆಲೆ ಏರಿಕೆಯಾಗಲು ಒಂದು ಕಾರಣ. ಅಮೆರಿಕನ್ ಡಾಲರ್ ಮತ್ತು ಚಿನ್ನದ ನಡುವೆ ಇನ್ವರ್ಸ್ ರಿಲೇಶನ್ಶಿಪ್ ಇದೆ. ಅಂದರೆ ಡಾಲರ್ ಯಾವಾಗೆಲ್ಲ ಸ್ಟ್ರಾಂಗ್ ಆಗುತ್ತೋ ಆಗ ಚಿನ್ನದ ಬೆಲೆ ಕಡಿಮೆ ಆಗುತ್ತೆ ಮತ್ತು ಡಾಲರ್ ವೀಕ್ ಆದಾಗ ಚಿನ್ನದ ಬೆಲೆ ಹೆಚ್ಚಾಗುತ್ತದೆ. ಡಾಲರ್ ವೀಕ್ ಆಗಕ್ಕೆ ಇರೋ ಪ್ರಮುಖ ಕಾರಣ ಅಂದರೆ ಅಮೆರಿಕದ ಆರ್ಥಿಕ ನೀತಿ, ಬಡ್ಡಿ ದರದ ಅನಿಶ್ಚಿತತೆ ಮತ್ತು ಹೊಸ ಫೆಡರಲ್ ರಿಸರ್ವ್ ಅಧ್ಯಕ್ಷರ ನೇಮಕಾತಿ. ಇನ್ನು ಅಮೆರಿಕದ ಟ್ರಂಪ್ ಅಣ್ಣನ ಟ್ಯಾರಿಫ್ ಮತ್ತು ಬೇರೆ ದೇಶಗಳ ಜೊತೆಗಿನ ವ್ಯಾಪಾರ ಯುದ್ಧ, ಇದರೆಲ್ಲ ಪರಿಣಾಮ ಹೂಡಿಕೆದಾರರು ಡಾಲರ್ನ ಬದಲಾಗಿ ಚಿನ್ನ ಮತ್ತು ಬೇರೆ ದೇಶಗಳ ಸುರಕ್ಷಿತ ಕರೆನ್ಸಿಗಳ ಮೇಲೆ ಹೂಡಿಕೆ ಮಾಡ್ತಾ ಇದ್ದಾರೆ. ಜಗತ್ತಿಗೆ ಯಾವಾಗೆಲ್ಲ ಹಣದುಬ್ಬರ ಹೆಚ್ಚಾಗುತ್ತೋ ಆಗ ಜನರು ತಮ್ಮ ಸಂಪತ್ತನ್ನು ರಕ್ಷಿಸಿಕೊಳ್ಳಲು ಚಿನ್ನದ ಹೂಡಿಕೆ ಮೊರೆ ಹೋಗುತ್ತಾರೆ. ನಮ್ಮ ಭಾರತದಲ್ಲಿ 2025 ಡಿಸೆಂಬರ್ ಅಂತ್ಯಕ್ಕೆ ಸುಮಾರು 4.5% ರಿಂದ 5% ರೂಪಾಯಿ ಮೌಲ್ಯ ಕುಸಿದಿತ್ತು. ಇದರ ಪರಿಣಾಮ 2025ರಲ್ಲಿ ETF ಮೂಲಕ ಜನರು 37 ಟನ್ ಚಿನ್ನ ಹೂಡಿಕೆ ಮಾಡಿದ್ದಾರೆ. ಇದು ಸಾರ್ವಕಾಲಿಕ ದಾಖಲೆ. ಅಂಕಿಅಂಶದ ಪ್ರಕಾರ ಜನವರಿ 2026ರ ಅಂತ್ಯಕ್ಕೆ ಭಾರತ ಬರೋಬ್ಬರಿ 95 ಟನ್ನಷ್ಟು ಗೋಲ್ಡ್ ETF ನಲ್ಲಿ ಹೂಡಿಕೆ ಮಾಡಿದೆ. ಭಾರತವು ETF ಮಾರುಕಟ್ಟೆಯಲ್ಲಿ ಜಗತ್ತಿಗೆ 6ನೇ ಸ್ಥಾನ ಪಡೆದಿದೆ. ಇನ್ನು ಗೋಲ್ಡ್ ಮ್ಯೂಚುವಲ್ ಫಂಡುಗಳ AUM ಶೇಕಡ 0.7% ನಿಂದ 1.6%ಗೆ ಏರಿಕೆಯಾಗಿದೆ. ಕಳೆದ 4 ವರ್ಷಗಳಿಂದ ನಡೆಯುತ್ತಿರುವ ಯುಕ್ರೇನ್ ರಷ್ಯಾ ಯುದ್ಧ, ಇರಾನ್ ಮತ್ತು ಅಮೆರಿಕದ ಮಧ್ಯೆ ಇರುವ ಭಿನ್ನಾಭಿಪ್ರಾಯ, ಇಸ್ರೇಲ್ ಹಾಗೂ ಹಮಾಸ್ ಯುದ್ಧ, ಇವೆಲ್ಲವೂ ಚಿನ್ನದ ಬೆಲೆ ಬೇಡಿಕೆ ಹೆಚ್ಚಾಗಲು ಒಂದು ಕಾರಣ. ಆದರೆ ಸ್ನೇಹಿತರೆ, ಈ 2-3 ತಿಂಗಳ ಚಿನ್ನದ ಓಟ ನೋಡಿ, ಜನವರಿ ಕೊನೆ ವಾರದಲ್ಲಿ ಫ್ರೆಶ್ ಆಗಿ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಜನವರಿ 30, 2026ರಂದು ಭಾರಿ ಶಾಕ್ ಕಾದಿತ್ತು. 2013ರ ನಂತರ ಅತಿ ದೊಡ್ಡ ಏಕದಿನ ಕುಸಿತ ಕಂಡಿತ್ತು. ಇದನ್ನ ಫ್ಲಾಶ್ ಕ್ರ್ಯಾಶ್ ಅಂತಾನೆ ಹೇಳ್ಬೋದು. 2026 ಜನವರಿ 29ಕ್ಕೆ ಸಾರ್ವಕಾಲಿಕ ದಾಖಲೆ ಮಾಡಿ $5,595 ಪರ್ ಔನ್ಸ್ ಇದ್ದ ಚಿನ್ನ ಇನ್ನು ಭಾರತದಲ್ಲಿ ಪ್ರತಿ 10 ಗ್ರಾಂ ಚಿನ್ನದ ಬೆಲೆ 10 ರಿಂದ 15 ಸಾವಿರ ಕಡಿಮೆಯಾಗಿತ್ತು. ಜನವರಿ 30ರಂದು ಶುಕ್ರವಾರ ಒಂದೇ ದಿನ 8 ರಿಂದ 10% ಕುಸಿತ ಕಂಡಿತ್ತು. ಇನ್ನು ಈ ಐತಿಹಾಸಿಕ ಕುಸಿತಕ್ಕೆ ಕಾರಣ ಯಾರು ಅಂದ್ರೆ ಡೊನಾಲ್ಡ್ ಟ್ರಂಪ್ ತಗೊಂಡ ಆ ಒಂದು ನಿರ್ಧಾರ. ಡೊನಾಲ್ಡ್ ಟ್ರಂಪ್ ಕೆವಿನ್ ವಾರ್ಶ್ ಅವ್ರನ್ನ ಫೆಡರಲ್ ರಿಸರ್ವ್ ಚೇರ್ಮನ್ ಆಗಿ ನೇಮಿಸಲು ನಿರ್ಧಾರ ಮಾಡ್ತಾರೆ. ಕೆವಿನ್ ವಾರ್ಶ್ ಹಾಕಿಶ್ ನೀತಿಯನ್ನು ಹೊಂದಿರುವ ವ್ಯಕ್ತಿ, ಅಂದರೆ ಹೆಚ್ಚಿನ ಬಡ್ಡಿ ದರಗಳಿಗೆ ಒತ್ತು ನೀಡುವ ವ್ಯಕ್ತಿ. ಇದು ಚಿನ್ನದ ಹೂಡಿಕೆಗೆ ಪ್ರತಿಕೂಲ ಪರಿಸ್ಥಿತಿಯನ್ನು ಉಂಟು ಮಾಡುತ್ತೆ. ಚಿನ್ನದ ಬೆಲೆ ಬೀಳಲು ಮತ್ತೊಂದು ಕಾರಣ ಎಕ್ಸ್ಟ್ರೀಮ್ ಪ್ರಾಫಿಟ್ ಬುಕಿಂಗ್. ಕಳೆದ 1 ವರ್ಷದಲ್ಲಿ ಸುಮಾರು 70 ರಿಂದ 80% ಚಿನ್ನದ ಬೆಲೆ ಏರಿಕೆಯಾಗಿದೆ. ಇದರಿಂದ ಹೂಡಿಕೆದಾರರು ತಮ್ಮ ಹೂಡಿಕೆಯನ್ನು ಮಾರಿ ಲಾಭ ಮಾಡಿಕೊಂಡರು. ಅತಿಯಾದ ಬೆಲೆ ಏರಿಕೆಯಿಂದ ಸಾಮಾನ್ಯ ಜನರು ಚಿನ್ನದ ಆಭರಣ ಖರೀದಿಯಿಂದ ದೂರವಾದ ಕಾರಣ ಚಿನ್ನದ ಬೆಲೆ ಕುಸಿತ ಕಂಡಿದೆ. ಚಿನ್ನದ ಬೆಲೆ ಕಡಿಮೆ ಇರುವ ಈ ಸಂದರ್ಭದಲ್ಲಿ ಹೂಡಿಕೆ ಮಾಡಲು ಇರುವ ಆಯ್ಕೆಗಳನ್ನು ನೋಡೋಣ. ಫಿಸಿಕಲ್ ಗೋಲ್ಡ್, ಆಭರಣ ಖರೀದಿ ಮಾಡುವುದು, ಗೋಲ್ಡ್ ಬಾರ್ ಹಾಗೂ ಕಾಯಿನ್ಸ್ ಪರ್ಚೇಸ್ ಮಾಡೋದು. ಆದರೆ ಸ್ನೇಹಿತರೆ, ಇದರಲ್ಲಿ ಕೆಲವು ಡಿಸ್ಅಡ್ವಾಂಟೇಜಸ್ ಕೂಡ ಇದೆ. ನೀವು ಫಿಸಿಕಲ್ ಗೋಲ್ಡ್ ಅಥವಾ ಆಭರಣ ಖರೀದಿ ಮಾಡಿದ್ರೆ ಸ್ಟೋರೇಜ್ ಮತ್ತು ಸೇಫ್ಟಿ ಪ್ರಾಬ್ಲಮ್ಸ್ ಬರುತ್ತೆ. ಮತ್ತು ಇನ್ನು ನಿಮಗೆ 5 ರಿಂದ 8% ಮೇಕಿಂಗ್ ಚಾರ್ಜಸ್ ವೇಸ್ಟೇಜ್ ಬರುತ್ತೆ. ಮನೆ ಅಥವಾ ಬ್ಯಾಂಕಿನಲ್ಲಿಟ್ಟರೆ ಕಳ್ಳತನವಾಗುವ ಅಪಾಯ ಕೂಡ ಹೆಚ್ಚು. ಇನ್ನು ಎರಡನೇ ಆಯ್ಕೆ ಗೋಲ್ಡ್ ETF, ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಇದಕ್ಕೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು. ಇದನ್ನು ನೀವು ಶೇರ್ ಮಾರ್ಕೆಟ್ನಲ್ಲಿ ಬೈ ಅಥವಾ ಸೆಲ್ ಕೂಡ ಮಾಡ್ಬೋದು. ಅನುಕೂಲಗಳನ್ನು ನೋಡೋದಾದ್ರೆ ನಿಮ್ಮ ಗೋಲ್ಡ್ ಡಿಮ್ಯಾಟ್ ರೂಪದಲ್ಲಿ ಇರುತ್ತೆ. ಮೇಕಿಂಗ್ ಚಾರ್ಜಸ್, ವೇಸ್ಟೇಜ್ ಅದು ಇದು ಯಾವುದು ಇರೋದಿಲ್ಲ. ಶೇರ್ ರೀತಿ ಬೈ ಅಥವಾ ಸೆಲ್ ಮಾಡ್ಬೋದು. ಲಿಕ್ವಿಡಿಟಿ ಜಾಸ್ತಿ, ಕಡಿಮೆ ಮೊತ್ತದಿಂದ ನೀವು ಹೂಡಿಕೆ ಮಾಡ್ಬೋದು. ಗೋಲ್ಡ್ ಮ್ಯೂಚುವಲ್ ಫಂಡ್ಸ್ ನಿಮ್ಮ ಹಣವನ್ನು ಗೋಲ್ಡ್ ETF ಗಳಲ್ಲಿ ಹೂಡಿಕೆ ಮಾಡ್ತಾರೆ. ಗೋಲ್ಡ್ ಮ್ಯೂಚುವಲ್ ಫಂಡ್ಗೆ ನಿಮಗೆ ಡಿಮ್ಯಾಟ್ ಅಕೌಂಟ್ನ ಅವಶ್ಯಕತೆ ಇಲ್ಲ.
ನೀವು SIP ಮೂಲಕ ಕೂಡ ಇಲ್ಲಿ ಇನ್ವೆಸ್ಟ್ ಮಾಡ್ಬೋದು. ನಿಮ್ಮ ಹಣವನ್ನು ಎಕ್ಸ್ಪರ್ಟ್ಸ್ ಮ್ಯಾನೇಜ್ ಮಾಡ್ತಾರೆ. ಸ್ನೇಹಿತರೆ, ಕಳೆದ 1 ವರ್ಷ ಚಿನ್ನದಲ್ಲಿ 70-80% ರಿಟರ್ನ್ಸ್ ಬಂದಿದೆ ಅಂತ ನೀವೇನಾದರೂ ನಿಮ್ಮ ಹತ್ರ ಇರೋ ಹಣನೆಲ್ಲ ಒಟ್ಟಿಗೆ ಹೂಡಿಕೆ ಮಾಡಿದ್ರೆ ಖಂಡಿತ ಕೈ ಸುಟ್ಕೊಳ್ತೀರಾ. ಹತ್ರ ಇರೋ ಹಣನೆಲ್ಲ ಒಟ್ಟಿಗೆ ಹಾಕಿ ಕೈ ಸುಟ್ಕೊಳ್ಳೋ ಬದಲು ತಿಂಗಳು SIP ಮೂಲಕ ಇನ್ವೆಸ್ಟ್ ಮಾಡ್ತಾ ಹೋಗಿ. ನಿಮ್ಮ ಹೂಡಿಕೆಯಲ್ಲಿ ಡೈವರ್ಸಿಫಿಕೇಶನ್ ತುಂಬ ಮುಖ್ಯ. ಅಂದರೆ ಉದಾಹರಣೆಗೆ ನಿಮ್ಮ ಹತ್ರ 1 ಲಕ್ಷ ಇದ್ದರೆ ಅದರಲ್ಲಿ 10-15% ಮಾತ್ರ ಚಿನ್ನಕ್ಕೆ ಹೂಡಿಕೆ ಮಾಡಬೇಕು. ನೀವು ಇನ್ವೆಸ್ಟ್ ಮಾಡುವಾಗ ಯಾವಾಗಲೂ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಬಗ್ಗೆ ಯೋಚನೆ ಮಾಡಬೇಕು. ಅಂದರೆ 5-10 ವರ್ಷಗಳ ಹೂಡಿಕೆ ಮಾಡೋದಾದರೆ ಲಾಭ ಗಳಿಸೋ ಅವಕಾಶ ತುಂಬ ಹೆಚ್ಚಾಗಿರುತ್ತೆ. SIP ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ನಲ್ಲಿ ತಿಂಗಳು ಹೂಡಿಕೆ ಮಾಡಿದ್ರೆ ಮಾರ್ಕೆಟ್ನ ಏರಿಳಿತದ ಲಾಭ ಅಂದರೆ ರುಪಿ ಕಾಸ್ಟ್ ಆವರೇಜಿಂಗ್ ಲಾಭ ಕೂಡ ನೀವು ಪಡ್ಕೋಬಹುದು. ಬರೀ ಗೋಲ್ಡ್ನಲ್ಲಿ ಮಾತ್ರ ಅಲ್ಲದೆ ನಿಮ್ಮ ಹೂಡಿಕೆನ FD, ರಿಯಲ್ ಎಸ್ಟೇಟ್, ಈಕ್ವಿಟಿಯಲ್ಲಿ ಡೈವರ್ಸಿಫೈ ಮಾಡಿ ಇನ್ವೆಸ್ಟ್ ಮಾಡೋದು ಒಳ್ಳೆಯದು. ಫಿನಾನ್ಷಿಯಲ್ ಫ್ರೀಡಮ್ಗೋಸ್ಕರ ಇನ್ವೆಸ್ಟ್ ಮಾಡೋದು ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ನಮಗೆ ಪೇಷನ್ಸ್ ಮತ್ತು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋ ಪ್ಲಾನ್ಸ್ ಇರಬೇಕು. ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ.